ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವರ್ಣಿಕಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕರ್ನಾಟಕ ಎಕ್ಸ್ಪ್ರೆಸ್. ಇವತ್ತು ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಗೆಸ್ ಮಾಡಕ್ಕಾಗುತ್ತಾ? ನಾವಿರೋದು ಬಸವನಗುಡಿಯಲ್ಲಿ. ಬಸವನಗುಡಿ ಏನಪ್ಪ ಸಮಾಚಾರ ಇವತ್ತಿನ ಸಮಾಚಾರನೇ ಕಡ್ಲೆಕಾಯಿ. ನಾವು ಬಂದಿರೋದು ಕಡ್ಲೆಕಾಯಿ ಪರಿಷೆಗೆ. ಪರಿಷೆ ಅಂದ್ರೇನೆ ಎಷ್ಟು ಹಿಂಪಾಗಿದೆ ಕೇಳಕ್ಕೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಆಚೆಯಿಂದಲೇ. ಒಳಗೋಗಿ ನೋಡೋಣ ಬನ್ನಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ. ಬನ್ನಿ. ನನಗೆ ಒಳಗೆ ಬಂದ ತಕ್ಷಣ ಕಡಲೆಕಾಯಿ ಕಾಣಿಸ್ತು. ಕಡಲೆಕಾಯಿ ಪರಿಷೆಗೆ ಮೇನ್ ಕಾರಣನೇ ಬಂದ್ಬಿಟ್ಟು ನಂದಿ. ಇಲ್ಲಿ ಯಾರೋ ನಂದಿನ ಪೂಜೆ ಮಾಡಿಬಿಟ್ಟು ಆಮೇಲೆ ಕಡಲೆಕಾಯಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಡೌಟ್ ಇರ್ಬೋದು ಕಡಲೆಕಾಯಿ ಪರಿಷೆಗೆ ನಂದಿ ಯಾಕೆ ಕಾರಣ ಅಂತ. ನಂದಿ ಯಾಕೆ ಕಾರಣ ಅಂದರೆ ಅದೊಂದು ಚಿಕ್ಕ ಸ್ಟೋರಿ ಇದೆ, ಹೋಗ್ತಾ ಹೇಳ್ತೀನಿ. ಸೊ ಎಷ್ಟೊಂದು ಥರದ ಕಡಲೆಕಾಯಿ ಕಾಣಿಸ್ತಿದೆ ನನಗೆ. ನಾನು ಕಡಲೆಕಾಯಿ ಅಂದರೆ ಒಂದೇ ಥರ ಅಂದ್ಕೊಂಡಿದ್ದೆ, ಬಟ್ ಕಡಲೆಕಾಯಿ ಅಂತೂ ಜಾಸ್ತಿ ಟೈಪ್ಸ್ ಇದೆ. ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಇಲ್ಲಿ ಕಡಲೆಕಾಯಿ ಮಾತ್ರ ಅಲ್ಲ, POP ಇಂದ ಮಾಡಿರೋದು, ಮಣ್ಣಿಂದ ಮಾಡಿರೋಂಥ ಐಡಲ್ಸ್ನು ಮಾಡ್ತಾರೆ. ಕಡಲೆಪುರಿ ಅಂದಮೇಲೆ ಪರಿಷೆ ಆದಮೇಲೆ ಕಡಲೆಪುರಿ. ಇಲ್ಲಿ ಕಡಲೆಪುರಿ ಕಾಣಿಸ್ತಿದೆ, ಎಲ್ಲೆಲ್ಲೂ ಅದೇ ಇದೆ. ಮಿಕ್ಸರ್ ಅಂತೆ, ಸ್ವೀಟ್ಸು, ಮೈಸೂರು ಪಾಕು, ಲಡ್ಡು, ಮಿಕ್ಸರ್, ಎಷ್ಟೊಂದು ಟೈಪ್ಸ್ ಇದೆ. ಬನ್ನಿ ಮುಂದಕ್ಕೆ ಏನೇನಿದೆ ಅಂತ ನೋಡೋಣ. ಸೊ ಇವಾಗ ನಾನು ಕಾಟನ್ ಕ್ಯಾಂಡಿ ಕೂಡ ಮಾರ್ತಾ ಇದ್ದಾರೆ ಇಲ್ಲಿ ನೋಡಿ. ಸ್ವೀಟ್ ಕಾರ್ನ್ ಅಂಗಡಿ, ಎಲ್ಲೆಲ್ಲೂ ಸ್ವೀಟ್ ಕಾರ್ನ್ ಅಂಗಡಿ. ಅವಾಗಿಂದ ಬರ್ತಾ ಇದೀವಿ. ಸ್ವೀಟ್ ಕಾರ್ನ್ ಅಂಗಡಿ ಬಿಟ್ರೆ ಇನ್ನೇನು ಸರಿಯಾಗಿ ನನಗೆ ಕಾಣಿಸ್ತಾನೆ ಇಲ್ಲ, ಬರೀ ಅದೇ ಕಾಣಿಸ್ತಿದೆ. ಹಸಿ ಕಡಲೆಕಾಯಿ ಬೇಕಾ, ಹುರಿದಿರೋ ಕಡಲೆಕಾಯಿ ಬೇಕಾ, ಎಲ್ಲಾ ತರದ ಕಡಲೆಕಾಯಿ ಸಿಗುತ್ತೆ ಇಲ್ಲಿ. ವ್ಯಾಪಾರಿಗಳು ಬಂದು ಕಡಲೆಕಾಯಿನ ಮಾರ್ತಾರೆ, ಮತ್ತೆ ರೈತರು ಅವ್ರು ತಂದಿರೋ ಅಂತ ಕಡಲೆಕಾಯಿನ ಮಾರ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಕಡಲೆಕಾಯಿ ಬೀಜದಿಂದ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತದೆ, ಫಸ್ಟ್ ಅದರಿಂದನೇ ಸ್ಟಾರ್ಟ್ ಮಾಡೋಣ. ಅಂಕಲ್ ಎಷ್ಟು? ಒಂದು 20 ರೂಪಾಯಿ. 20 ರೂಪಾಯಿ ಅಂತ ಒಂದು ತಗೊಳ್ಳೋಣ. ಒಂದು ಕೊಡಿ. ಮಸಾಲ ಕೊಡಿ. ಸೂಪರ್ ಆಗಿದೆ. ಕಲರ್ಫುಲ್ ಆಗಿ ಬಳೆಗಳು ಕಾಣಿಸ್ತಾ ಇದೆ. ನಾನು ತಗೊಂಡ್ಬಿಡೋಣ ಅಂತ ಎರಡೆರಡು ಬಳೆ ಇದೆ, ಕನ್ಫ್ಯೂಷನ್. ಸೊ ಇದು 100 ರುಪೀಸ್ ಅಂದ್ರು 2 ಸೆಟ್ಸು. ಇದು 4 ಬಳೆ 100 ರುಪೀಸ್ ಅಂದ್ರು. ಸೊ 2 ತಗೊಂತೀನಿ ನಾನು, 50 ರುಪೀಸ್ ಕೊಡ್ತೀನಿ. ನೆಕ್ಸ್ಟ್ ಓಲೆಗಳಿದಾವೆ, ಒಂದು ಓಲೆ ತಗೊಳ್ಳೋಣ. ನನಗೆ ಈ ಓಲೆ ಇಷ್ಟ ಆಯ್ತು. ನೆಕ್ಸ್ಟ್ ಇದೇನು ಕಲರ್ಫುಲ್ ಆಗಿ ಕಾಣಿಸಿತ್ತು, ಅದಕ್ಕೆ ಹ್ಯಾಂಗಿಂಗ್ ಅಂತ ತಗೊಂಡಿದ್ದೀನಿ. ಇದು 50 ರುಪೀಸು. ವರ್ಷಕ್ಕೆ ಬಂದಿದ್ದೀವಿ ಅಂದ್ಮೇಲೆ ಕಡಲೆಕಾಯಿ ತಗೊಂಡಿಲ್ಲ ಅಂದ್ರೆ ಹಿಂಗೆ. ಬನ್ನಿ ತಗೊಳ್ಳೋಣ. ಆಂಟಿ ಒಂದ್ ಸೇರ್ ಇದು 60 ರೂಪಾಯಿ. 60 ರೂಪಾಯಿ. 60 ರೂಪಾಯಿ. ಇದೊಂದು ಸೇರ್ಕೊಡಿ. ಚಿಲ್ಲರೆ ಕೂತ್ರಾಗ 30 ವರ್ಷ ಅಂದ ಮಾತ್ರ ಚಿಕ್ಕ ಹುಡುಗಿ ಅಂದ 30 ವರ್ಷ ಇದೆ. ಎಲ್ಲಿಂದ ಇಲ್ಲಿ ಕಲಾಸ್ಪಲ್ಯನೇ ನಮ್ದು. ಕಲಾಸ್ಪಲ್ಯ ಸಾಕ ಒಂದೇ ಎಷ್ಟು? 60 ರೂಪಾಯಿ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಕ್ಕೆ ಅಂತ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆಗ್ಬೇಡಂತೆ ರೂಲ್ಸ್ ಮಾಡ್ಬೇಕು, ಅದಕ್ಕೆ ಪೇಪರ್. ಥ್ಯಾಂಕ್ಸ್. ವರ್ಷಕ್ಕೆ ಬಂದ್ಬಿಟ್ಟು ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಹೇಗೆ. ನಾನು 1 ಲೀಟ್ರ್ ಕಡಲೆಪುರಿ ತೊಗೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಹಾಕಿಸ್ಕೊಂಡೆ, ಮಿಕ್ಸ್ಚರು ಬಟಾಸು ಎಲ್ಲ ಮಿಕ್ಸ್ ಹಾಕಿಸ್ಕೊಂಡೆ. ಇದು ನನಗೆ 60 ರುಪೀಸ್ ಆಯಿತು. ಹೇಳ್ತೀನಿ ಬಸವನಗುಡಿಯಲ್ಲಿ ಪರಿಷೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ. ನನಗೆ ಗೊತ್ತಿರೋ ಸ್ಟೋರಿ ಏನಂದರೆ, ಬಸವನಗುಡಿ ಸುತ್ತಮುತ್ತಲು ಊರುಗಳಿತ್ತು, ಅಲ್ಲಿ ಜಾಸ್ತಿ ಕಡಲೆಕಾಯಿ ಬೆಳೀತಿದ್ರು. ಆಗ ಒಂದು ಬಸವಣ್ಣ ಬಂದ್ಬಿಟ್ಟು ಎಲ್ಲ ಕಡಲೆಕಾಯಿನ ತಿಂದು ಹಾಳು ಮಾಡಿ ಹೋಗ್ತಿತ್ತಂತೆ.
ಇದನ್ನು ನೋಡಿಬಿಟ್ಟು ರೈತರು ನಂದಿ ಹತ್ರ ಬೆಡ್ಕೋತಾರೆ, ಕಡಲೆಕಾಯಿ ನಮ್ಮ ಜೀವನ, ಆದರೆ ಅದನ್ನೇ ಹಾಳು ಮಾಡಿಬಿಟ್ರೆ ನಮ್ಮ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಅದ್ರ ಬದಲು ನಾವು ಪ್ರತಿ ವರ್ಷ ಬೆಳೆಯುವಂಥ ಮೊದಲೇ ಫಸಲನ್ನ ನಿಮಗೆ ಸಲ್ಲಿಸ್ತೀವಿ ಅಂತ ರೈತರು ಹೇಳ್ತಾರೆ. ಆವಾಗಿಂದ ಬಸವಣ್ಣ ಅವರ ಬೆಳೆನ ಹಾಳು ಮಾಡೋದನ್ನ ನಿಲ್ಲಿಸ್ತಾರಂತೆ. ಅದರಂತೆ ರೈತರು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆನ ಮಾಡ್ತಾರಂತೆ. ಕಡಲೆಕಾಯಿ ಪರಿಷೆಗೆ ನಮ್ಮ ಕರ್ನಾಟಕದ ರೈತರು ಮಾತ್ರ ಅಲ್ಲ, ಬೇರೆ ನಮ್ಮ ಸುತ್ತಮುತ್ತಲೂ ಇರುವಂಥ ರಾಜ್ಯಗಳಿಂದನೂ ರೈತರು ಬರ್ತಾರೆ. ಆ ಸ್ಟೇಟ್ಸ್ ಯಾವುದಪ್ಪ ಅಂದರೆ ಆಂಧ್ರ, ತೆಲಂಗಾಣ, ತಮಿಳುನಾಡಿಂದ ಕೂಡ ರೈತರು ಬಂದು ಮೊದಲು ನಂದಿಗೆ ಪ್ರಸಾದವಾಗಿ ಸಲ್ಲಿಸಿ ಆಮೇಲೆ ಮಾರಾಟ ಶುರು ಮಾಡ್ತಾರೆ. ಆದ್ದರಿಂದ ಈ ಕಡಲೆಕಾಯಿ ಪರಿಷೆಗೆ 600 ವರ್ಷಗಳ ಹಿಸ್ಟ್ರಿ ಇದೆ. ಹಾಗೆ ಬನ್ನಿ ಇನ್ನೊಂದು ರೌಂಡ್ ಸುತ್ತ ಹಾಕ್ಕೊಂಡು ಹೋಗೋಣ. ನಾನಂತೂ ಕಡಲೆಕಾಯಿ ಪರಿಷೆನ ಫುಲ್ ಎಂಜಾಯ್ ಮಾಡಿದೆ, ಮತ್ತೆ ಜಾಸ್ತಿ ಶಾಪಿಂಗ್ ಕೂಡ ಮಾಡಿದೆ. ಒಳಗೋಗಿ ಸುತ್ಕೊಂಬರೋಷ್ಟರಲ್ಲಿ ಜನ ಬರಲ್ಲ, ಜಾತ್ರೆ ಮಾಡೋ ಅನ್ನಂಗೆ ಆಗೋಯ್ತು. ನನ್ನ ವಿಡಿಯೋ ಇವತ್ತು ಮುಗೀತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.